ಏನಂತೀಯ ಅಣ್ಣ? ಹಾಂ ತುಳಸಿಯವರೇ, ಈ ಸರಿ ಹೊಸ ವರ್ಷಕ್ಕೆ ಹೊಸ ಹೊಸ ರುಚಿಗಳನ್ನು ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಮಹೇಶ ಪ್ಲ್ಯಾನ್ ಮಾಡ್ತಾ ಇದ್ದಾನೆ. ರುಚಿಗಳು ತುಂಬ ಯುನೀಕ್ ಆಗಿರಬೇಕು. ಅದಕ್ಕೆ ಏನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ವಿ. ಫಾರಿನಿಂದ ಶೆಫ್ಗಳನ್ನು ಕರೆಸಿ ಹೊಸ ರುಚಿಗಳನ್ನು ಟ್ರೈ ಮಾಡ್ಬೋದಲ್ವಾ? ನಮಗೂ ಪಬ್ಲಿಸಿಟಿ ಆಗುತ್ತೆ. ನಮ್ಮ ರೆಸ್ಟೋರೆಂಟ್ಗೆ ಈಗಾಗಲೇ ಸಾಕಷ್ಟು ಪಬ್ಲಿಸಿಟಿ ಇದೆ. ಜನ ಊಟದ ರುಚಿ ನೋಡಿ ಬರ್ತಾರೆ ಹೊರತು ಪಬ್ಲಿಸಿಟಿ ನೋಡಿ ಅಲ್ಲ. ನನಗೊಂದು ಯೋಚನೆ ಬರ್ತಾ ಇದೆ, ಅದು ಸರಿ ಅನ್ಸಿದ್ರೆ ಹಾಗೆ ಮಾಡ್ಬೋದಾ ನೋಡಿ. ನಮ್ಮ ಕೆಫೆನ ಹಳ್ಳಿ ಮನೆ ಥರ ರೆಡಿ ಮಾಡಿ ಎಲ್ರಿಗೂ ಬಾಳೆ ಎಲೆ ಊಟ ಹಾಕ್ಸಿದ್ರೆ ಹೇಗಿರುತ್ತೆ? ಹಳ್ಳಿಲಿ ಮಾಡೋಂಥ ಅಡುಗೆಗಳು, ಹಳೆ ಕಾಲದಲ್ಲಿ ಮಾಡ್ತಿದ್ದಂಥ ರುಚಿ, ಅಜ್ಜಿ ಕೈ ಅಡುಗೆ, ಅಮ್ಮನ ಕೈ ರುಚಿ, ಈ ಥರ ಏನಾದರೂ ಹೆಸರಿಟ್ಟು ಜನಗಳಿಗೆ ಪರಿಚಯ ಮಾಡಿಕೊಡ್ಬೋದಲ್ವಾ? ಸೂಪರ್ ಐಡಿಯಾ. ಅದಕ್ಕೆ ಆಗ ಜನಕ್ಕೆ ರುಚಿ ಮಾತ್ರ ಅಲ್ಲ, ಎಮೋಷನ್ ಕೂಡ ಹಿಡಿಸುತ್ತೆ. ನನಗೇನೋ ಇದೆಲ್ಲ ಸರಿ ಅನ್ನಿಸ್ತಿಲ್ಲ. ನಮ್ಮ ಕೆಫೆಗೆ ಬರೋರೆಲ್ಲ ತುಂಬ ಶ್ರೀಮಂತರು, ಅವ್ರಿಗಿದೆಲ್ಲ ಇಷ್ಟ ಆಗುತ್ತೆ ಅಂತ ನನಗನ್ನಿಸ್ತಿಲ್ಲ. ಇಲ್ಲ ಶಾರ್ವರಿ, ಅವ್ರಿಗೆಲ್ಲ ಖಂಡಿತ ಇಷ್ಟ ಆಗುತ್ತೆ. ಅವರೆಲ್ಲ ದೊಡ್ಡ ದೊಡ್ಡ ರೆಸ್ಟೋರೆಂಟ್ಗಳಲ್ಲಿ ಸಿಟಿ ಫುಡ್ ತಿಂದಿರ್ತಾರೆ. ಎಷ್ಟೇ ಶ್ರೀಮಂತರಾದರೂ ತಾಯಿ ಕೈ ರುಚಿ ಇಷ್ಟ ಇಲ್ಲ ಅಂತ ಹೇಳೋರು ಯಾರಾದರೂ ಇರ್ತಾರ? ಹಳ್ಳಿ ಊಟ ಒಂಥರ ಅಮೃತ ಇದ್ದ ಹಾಗೆ. ಹೊಸ ವರ್ಷಕ್ಕೆ ತುಳಸಿಯವ್ರು ಹೇಳಿದ ಐಡಿಯಾನ ಅಪ್ಲೈ ಮಾಡೋದು ನನಗೇನೋ ಸರಿ ಅನಿಸುತ್ತೆ. ಅದು ಸರಿ, ನೀನು ಇಷ್ಟೊತ್ತು ಎಲ್ಲೋಗಿದ್ದೆ? ಮನೇಲೆಲ್ಲೋ ಕಾಣಿಸ್ಲಿಲ್ಲ. ನೀನು ಮನೆ ಜವಾಬ್ದಾರಿಗಳನ್ನೆಲ್ಲ ಸರಿಯಾಗಿ ಹ್ಯಾಂಡ್ಲ್ ಮಾಡ್ತಿಲ್ಲ ಅಂತ ಅನ್ನಿಸ್ತಿದೆ. ಯಾಕೆ ಹಾಗೆ ಹೇಳ್ತಿದ್ದೀರಾ? ನಿಧಿ ಮದುವೆ ಹತ್ರ ಬರ್ತಿದೆ. ಮದುವೆ ಕೆಲಸಗಳೆಲ್ಲ ಪೆಂಡಿಂಗ್ ಇರಬೇಕಲ್ವಾ? ಅದನ್ನೆಲ್ಲ ನಾನು ನೋಡ್ಕೋತೀನಿ, ನೀವು ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ಲೇಡೀಸ್ ಕ್ಲಬ್ನಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ಸ್ ಬಗ್ಗೆ ಮೀಟಿಂಗ್ ಇತ್ತು, ಅದಕ್ಕೆ ಹೋಗಿದ್ದೆ ಅಷ್ಟೇ. ಅದೆಲ್ಲ ಏನೇ ಇದ್ರೂ ಮನೆ ಜವಾಬ್ದಾರಿಗಳನ್ನ ನಾನು ಮರೆಯಲ್ಲ. ಸರಿ ಸರಿ, ಈಗ ಯಾಕೆ ಆ ಮಾತುಗಳೆಲ್ಲ? ಆಗಲ್ಲ ಅಣ್ಣ. ಮಗಳ ಮದುವೆ ಅಂದಮೇಲೆ ಒಡವೆ ಖರೀದಿ ಇರುತ್ತೆ, ಜವಳಿ ಖರೀದಿ ಇರುತ್ತೆ. ಇಷ್ಟೆಲ್ಲ ಅಲ್ಲದೆ ಮದುವೆ ಓಡಾಟಗಳು ಸಾಕಷ್ಟಿರುತ್ತೆ. ಇದನ್ನೆಲ್ಲ ಅದಕ್ಕೇನೆ ನೋಡ್ಕೋತಿದ್ದಾರೆ. ಅದು ಬಿಟ್ಟು ಬೇರೆ ಕೆಲಸ ಏನು ಮಾಡ್ತಿದ್ದಾಳೆ ಅಂತ ಕೇಳಿದೆ. ಪರವಾಗಿಲ್ಲ ಮಹೇಶ್ ಅವರೇ, ನಿಧಿನೂ ನನಗೆ ಮಗಳಿದ್ದ ಹಾಗೆ ಅಲ್ವಾ? ನಾನು ಈ ಕೆಲಸಗಳೆಲ್ಲ ಮಾಡ್ತೀನಿ, ನನಗೆ ಯಾವ ತೊಂದರೆನೂ ಇಲ್ಲ. ಪಾಪ ಶಾರ್ವರಿ ಅವ್ರಿಗೆ ಮನೆಯಿಂದ ಆಚೆನೆ ಜಾಸ್ತಿ ಕೆಲಸಗಳಿರುತ್ತೆ ಅನ್ಸುತ್ತೆ. ಶಾರ್ವರಿ, ನಾಳೆ ಜವಳಿಯವರು ಮನೆಗೆ ಬರ್ತಿದ್ದಾರೆ. ನೀನು ಎಲ್ಲೂ ಹೋಗ್ಬೇಡ, ಮನೇಲೇ ಇರು. ಆಯಿತು, ಮಗಳ ಮದುವೆಗೆ ಬಟ್ಟೆ ತೆಗಿಯೋಕೆ ನಾನು ಇಲ್ಲದೆ ಇದ್ರೆ ಆಗತ್ತಾ? ಇರ್ತೀನಿ. ಸುಸ್ತಾಗಿದೆ, ನಾನು ಹೋಗಿ ಮಲ್ಕೋತೀನಿ. ಮಹೇಶ, ನೀನು ಸುಮ್ಮನೆ ಅವಳ ಮೇಲೆ ರೇಗ್ತಾ ಇರ್ತೀಯ, ಅದನ್ನು ಸ್ವಲ್ಪ ಕಮ್ಮಿ ಮಾಡು. ನಿಧಿ ಮದುವೆ ವಿಚಾರದಲ್ಲಿ ನನಗೆ ಅರ್ಥ ಆಗುತ್ತೆ. ಮಗಳ ಮದುವೆ ಅಂದಮೇಲೆ ಇಂಥ ಟೆನ್ಷನ್ಗಳೆಲ್ಲ ಇದ್ದಿದ್ದೆ. ಹಾಗಂತ ಹೆಂಡ್ತಿನ ಬೈಯೋದು ಸರಿಯಲ್ಲ. ಪಾಪ ಶಾರ್ವರಿಗೆ ತುಂಬ ಬೇಸರ ಆಗಿರ್ಬೋದು. ನೀನು ಹೋಗಿ ಅವಳಿಗೆ ಸಮಾಧಾನ ಮಾಡು. ಅವಳಿಗೂ ತುಂಬ ಜವಾಬ್ದಾರಿಗಳಿರುತ್ತೆ ಅಲ್ವಾ? ಹೌದಣ್ಣ, ಅವಳಿಗೆ ತುಂಬ ಜವಾಬ್ದಾರಿಗಳಿದೆ. ಅವಳ ಜವಾಬ್ದಾರಿಗಳನ್ನು ಆದಷ್ಟು ಕಡಿಮೆ ಮಾಡ್ತೀನಿ. ಇನ್ನು ಮುಂದೆ ಅದೇ ನನ್ನ ಕೆಲಸ. ಶಾರ್ವರಿ, ನಿನಗೆ ಹುಷಾರಿಲ್ಲ ಅಂದೆ ಅಲ್ವಾ? ರೆಸ್ಟ್ ಮಾಡ್ಬೇಕು ತಾನೆ? ಚಿಕ್ಕಮ್ಮ ಹುಷಾರಿಲ್ವಾ? ಯಾಕೆ, ಏನಾಯಿತು?
ಇಲ್ಲ, ನನಗೇನು ಆಗಿಲ್ಲ. ಅವಳಿಗೆ ಮನೆ ಜವಾಬ್ದಾರಿ, ಹೊರಗಿನ ಕೆಲಸಗಳು ಎಲ್ಲ ಸೇರಿ ತುಂಬ ಪ್ರೆಷರ್ ಆಗ್ತಾ ಇದೆ. ಯಾವಾಗಲೂ ತಲೆನೋವು ಅಂತಿರ್ತಾಳೆ, ಸುಸ್ತು ಆಯಾಸ ಅಂತಿರ್ತಾಳೆ, ಅವಾಗ ಹುಷಾರು ತಪ್ತಿರ್ತಾಳೆ. ಇವ್ರು ಯಾಕೆ ಹೀಗೆ ಮಾತಾಡ್ತಿದ್ದಾರೆ? ಏನೋ ಪ್ಲಾನ್ ಮಾಡಿದ್ದಾರೆ. ಇದೇ ಕಾರಣಕ್ಕೆ ಚಿಕ್ಕಮ್ಮಂಗೆ ಅಕೌಂಟ್ಸ್ ಹ್ಯಾಂಡಲ್ ಮಾಡಬೇಡಿ ಎಂದಿದ್ದು. ಆಫೀಸ್ ಕೆಲಸಗಳ ಬಗ್ಗೆ ನೀವು ತಲೆ ಕೆಡ್ಸ್ಕೋಬೇಡಿ ಚಿಕ್ಕಮ್ಮ. ಅಕೌಂಟ್ಸ್ ಎಲ್ಲ ಅಭಿ ಹ್ಯಾಂಡಲ್ ಮಾಡ್ತೀನಲ್ಲ, ಇನ್ನು ಮನೆ ಕೆಲಸಗಳು ಮಾತ್ರ. ಮನೆ ಕೆಲಸಗಳು ಅಂದರೆ ಕಮ್ಮಿ ಇರುತ್ತಾ ಅಲ್ವಾ ಅಣ್ಣ? ಹೌದು, ಮನೆ ಕೆಲಸಗಳು ತುಂಬ ಜಾಸ್ತಿನೇ ಇರುತ್ತೆ. ನಿನ್ನೇನು ಶಾರ್ವರಿ ತುಂಬ ಸುಸ್ತಾಗಿದೆ ಅಂತಿದ್ಲು. ಶಾರ್ವರಿ ಅವ್ರಿಗೆ ಮನೆ ಜವಾಬ್ದಾರಿಗಳು ಜಾಸ್ತಿ ಆಗಿದೆ. ಮಗಳ ಮದುವೆ ಅಂದಾಗ ಟೆನ್ಷನ್ ಇರುತ್ತೆ ಅಲ್ವಾ? ಅದಕ್ಕೆ ಅವಳಿಗೆ ಜವಾಬ್ದಾರಿ ಜಾಸ್ತಿ ಆಗ್ತಿದೆ ಅಂತ ಹೇಳ್ತಿದ್ದೀರೋ ಹೊರತು ಜವಾಬ್ದಾರಿನ ಸ್ವಲ್ಪ ಕಮ್ಮಿ ಮಾಡೋಣ ಅಂತ ಹೇಳ್ತಿಲ್ವಲ್ಲ. ನನ್ನ ಹೆಂಡತಿಗೆ ಸ್ವಲ್ಪ ರೆಸ್ಟ್ ಕೊಡಿ, ಇನ್ಮೇಲೆಲ್ಲ ಜವಾಬ್ದಾರಿನ ನೀವೇ ವಹಿಸ್ಕೊಡಿ.